ಓಹೋ, 2,000 ರೂಪಾಯಿ ಜಾಸ್ತಿ ಆಯ್ತಾ ನಿಂಗೆ? ಏನು ಪ್ರಾಬ್ಲಮ್ 2,000 ಕಟ್ಟೋದಕ್ಕೆ? ನನಗೂ ಅಷ್ಟೇ ಟೀಚರ್, 2,000 ರೂಪಾಯಿ ಅಂದರೆ ಕಷ್ಟ ಆಗುತ್ತಂತೆ. ಅಮ್ಮ ಮನೆಯಲ್ಲೇ ಕೂತ್ಕೊಂಡು ಓದ್ಕೊಂಡ್ರು. ನೋಡಿದ್ರಮ್ಮ ಹೇಗೆ ಹೇಳ್ತಿದ್ದಾರೆ ಅಂತ? ಅಲ್ಲ ಕಣ್ರು, 2,000 ರೂಪಾಯಿ ಜಾಸ್ತಿ ಆಯ್ತಾ? ದಿನ ಹೇಳ್ಕೊಡೋ ವಿದ್ಯೆಗೆ ಇಷ್ಟೇನಾ ಬೆಲೆ? ಅಮ್ಮ ಇನ್ಮೇಲೆ ಹೇಳ್ಕೊಡ್ಬೇಡ. ನಿಮ್ಗೆ ಯಾಕೋ ಜಾಸ್ತಿ ಆಯ್ತು. ಟೀಚರ್ ಹತ್ರ ಮಾತಾಡ್ತಿದ್ದಾನೆ. ಯಾಕೆ ಮಜಾ ಬರ್ತೀರಾ? ಅವ್ರು ನಿಮ್ಗೆ ಅಮ್ಮ ಇರ್ಬೋದು, ಆದ್ರೆ ಟ್ಯೂಷನ್ ಮುಗಿದ ಮೇಲೆ ನಮಗೆ ಗೊತ್ತು, ಟೀಚರ್ ತುಂಬ ಒಳ್ಳೆಯವರು, ದುಡ್ಡಿಗೆ ಆಸೆ ಪಡೋರಲ್ಲ. ಇಷ್ಟು ವರ್ಷ 1,500 ಅಷ್ಟೇ ಕೊಡ್ತಿದ್ದು. ಒಂದು ತಿಂಗಳಿಂದ ನೀವು ಹಾಸ್ಟೆಲಿಂದ ಬಂದಮೇಲೆ 500 ಜಾಸ್ತಿ ಮಾಡಿರೋದು. ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ನಮ್ಗೆಲ್ಲ ಗೊತ್ತು. ಇಷ್ಟೊಂದು ಆಸೆ ಇರೋದು ಒಳ್ಳೇದಲ್ಲ. ನನಗೆ ಗೊತ್ತು ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ. ಇಷ್ಟು ದಿವಸ ನಾನು ಇರಲಿಲ್ಲ ಅಂತ ಕಡಿಮೆ ದುಡ್ಡು ಕೊಟ್ಟು ಮೋಸ ಮಾಡ್ತಿದ್ರಾ? 2,000 ಕೊಡೋದಾದ್ರೆ ಬನ್ನಿ, ಇಲ್ಲಾಂದ್ರೆ ಬರಬೇಡಿ. ನೋಡಿ ಟೀಚರ್ ಹೇಗೆ ಮಾತಾಡ್ತಿದಾರಂತ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಆ್ಯಕ್ಟಿಂಗ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಡ್ಯಾನ್ಸ್ ಕ್ಲಾಸು ಎಲ್ಲನೂ ಓದಬೇಕು. ಎಲ್ಲಿಂದ ದುಡ್ಡು ಬರುತ್ತೆ? ನಾವೇನು ಗೆದ್ದಿತ್ತಿಲ್ಲ. ಅದೇ ಮತ್ತೆ ಟೀಚರೇ ಸುಮ್ಮನಿದ್ದಾರೆ, ಮಧ್ಯದಲ್ಲಿ ನಿಮ್ದೇನು? ಪ್ಲೀಸ್ ಟೀಚರ್, ನಮಗೆ ಟ್ಯೂಷನ್ ಮಾಡಿ, ಇಲ್ಲಾಂದ್ರೆ ನಾವು ಫೇಲ್ ಆಗ್ತೀವಿ. ಬೇಕಾದ್ರೆ ನೆಕ್ಸ್ಟ್ ಇಯರಿಂದ ಜಾಸ್ತಿ ಮಾಡಿ. ಇವ್ರ ಮಾತು ಕೇಳಬೇಡಿ. ಹೋಗ್ಲಿ ಬಿಡು ಕಾರುಣ್ಯ, ಪಾಪ ಅವ್ರ ಮನೆಯವ್ರಿಗೂ ಕಮಿಟ್ಮೆಂಟ್ಗಳಿರುತ್ತಲ್ವಾ. ಒಂದೇ ಸಲ ಅದು ಮಧ್ಯದಲ್ಲಿ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇಯರ್ ಬೇಕಾದರೆ ಜಾಸ್ತಿ ಮಾಡೋಣ. ಸರಿ, ನಾನಿವಾಗ ಇವ್ರಿಗೆ ಟ್ಯೂಷನ್ ಮಾಡ್ತೀನಿ, ನಿಮ್ಮ ಮನೆಗೆ ಹೋಗು. ನಿಂಗೇನು ದುಡ್ಡು ತಾನೇ ಬೇಕು, ನಾನು ನಿನಗೆ ಕೊಡ್ತೀನಿ, ಹೋಗು. ಹೌದೌದು, ಉದ್ದುದ್ದ ಕಾರ್ ತಗೊಳಕ್ಕೆ, ಐಫೋನ್ ತಗೊಳಕ್ಕೆ, ಮನೆ ಕಟ್ಸಕ್ಕೆ ಅದಕ್ಕೆಲ್ಲ ದುಡ್ಡು ಇರುತ್ತೆ. ಅದೇ ಎಜುಕೇಶನ್ ಅಂದ್ರೆ ದುಡ್ಡೇ ಇರಲ್ಲ. ಸರಿ, ನೀವೆಲ್ಲ ಬುಕ್ಸ್ ತೊಗೊಂಡು ಬನ್ನಿ, ಟ್ಯೂಷನ್ ಮಾಡ್ತೀನಿ. ಮನೇಲೇ ಇರಲ್ಲ ಅಂತಾನೆ, ಎಲ್ಲಿ ಹೋದವನು? ಅಯ್ಯೋ, ಅಮ್ಮ ಫೋನ್ ಮಾಡ್ತಿದ್ದಾರೆ. ಗೊತ್ತಾದ್ರೆ ಬೈತಾರೆ. ನಾನು ಹೇಳೇ ಬಂದಿಲ್ಲ. ಏ ನಿಂತ್ಕೋ, ಯಾಕೆ ಗೆದ್ರುತ್ತಾ ಇದ್ಯಾ? ಬಾ ಕುತ್ಕೋ. ಮಾನಸುತ್ತ ಬೆಕ್ಕಿನ ತರ ಆಟಕ್ಕೆ ಶುರು ಮಾಡ್ದ. ಇಷ್ಟೊತ್ತಿಗೆ ಏನೋ ಹೇಳ್ದೆ? ರಾತ್ರಿ ಅಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಆದ ತಕ್ಷಣ ರಾಮನಿಗೆ ಸೀತೆ ಏನಾಗತ್ತಂತ ಕೇಳಿದಂತೆ. ಆಗಾಯ್ತು ನಿನ್ ಕತೆ. ಏ ಬಾರೋ ಇಲ್ಲಿ, ನಿಮ್ಮ ಅಮ್ಮನಿಗೆ ಚೆನ್ನಾಗಿ ಮೈ ವಾಶ್ ಮಾಡಿ ಬಂದಿದ್ದೀನಿ. ನಿಂಗೇನು ಬೈಯಲ್ಲ. ನೀವ್ ಹೇಳದ್ ನಿಜಾನ? ಅಮ್ಮ ಬೈಯಲ್ವಾ? ಅಮ್ಮ ಮತ್ತೆ ಮತ್ತೆ ಫೋನ್ ಮಾಡ್ತಿದಾರೆ. ಅಯ್ಯೋ ಕೊಡಿಲಿ, ನೀನು ಹೋಗಿ ಕುತ್ಕೋ, ನಾನೇ ಮಾತಾಡ್ತೀನಿ. ಬೇಡ ಬೇಡ, ಅದಕ್ಕೂ ಅಮ್ಮ ಬೈತಾರೆ. ಯಾರು ಫೋನ್ ರಿಸೀವ್ ಮಾಡಿದ್ದು, ಯಾರು ಕೊದ್ದೆ ಅಂತ ಕೇಳ್ತಾರೆ. ಕೊಡು, ನಾನು ರಿಸೀವ್ ಮಾಡ್ತೀನಿ. ಬೇಗ ಕೊಡು, ಕಟ್ಟಾಗ್ಬಿಟ್ಟೆ. ಏ ಬೇಡಪ್ಪ, ಸುಮ್ಮನೆ ಇರು, ನಂಗೆ ಭಯ ಆಗತ್ತೆ. ನಾನು ಮನೆಗೆ ಹೋಗ್ತೀನಿ. ಏನಾಯ್ತು ಇವನಿಗೆ? ಫೋನೇ ರಿಸೀವ್ ಮಾಡ್ತಿಲ್ಲ. ಎಷ್ಟು ಸಲ ಹೇಳಿದ್ದೀನಿ, ಎಲ್ಲಾದರೂ ಹೋಗುವಾಗ ಹೇಳ್ಬಿಟ್ಟು ಹೋಗು ಅಂತ. ಸ್ವಲ್ಪ ಲೂಸ್ ಬಿಟ್ರೆ ತಲೆ ಮೇಲೆ ಕುತ್ಕೋತಾನೆ. ಒಂದು ಕೆಲಸ ಮಾಡೋ, ಫ್ಲೈಟ್ ಮೋಡ್ಗೆ ಹಾಕ್ಬಿಡು. ಅವಾಗ ಯಾರು ಲಗಳೇನೂ ಇರಲ್ಲ. ಅಮ್ಮ ಕೇಳಿದ್ರೆ ಫ್ರೆಶ್ ಆಗಿ ಫ್ಲೈಟ್ ಮೋಡ್ಗೆ ಬಿತ್ತು ಅಂತ ಹೇಳು. ಅಷ್ಟೇ ಅವನಿಗೆಲ್ಲ ಇರುತ್ತೆ. ಅಯ್ಯಪ್ಪ, ನನ್ನ ತಲೆ ಕೆಟ್ಟಿದೆ. ಯಾವಾಗಲೂ ಅಮ್ಮ ಶಿಕ್ಷೆ ಬರೋರು ಇವತ್ತು 4 ಬಂದ್ಬಿಟ್ಟಿದ್ದಾರೆ. ಯಾಕೋ ನನ್ನ ದೈವ ಸರಿ ಇಲ್ಲ. ನೋಡು, ನನ್ನ ಮಾತು ಕೇಳಿದ್ರೆ ನನಗೆ ಪ್ರೊಟೆಕ್ಟ್ ಮಕ್ಕಳು ಒಳ್ಳೆದಾಗುತ್ತೆ. ನಮಗೆ ನೈಸಾಗಿ ಮಾತಾಡ್ತಾ ಐಸಿಡ್ತೀನಿ. ಕೊಡು ಮೊಬೈಲು. ನನ್ನ ಮಾತು ಕರಗದೆ ಇರೋರು ಯಾರು ಇಲ್ಲ. ಬೇಕಾದ್ರೆ ಟೆಸ್ಟ್ ಮಾಡು. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರಲ್ಲ. ಕೊಡು ಫೋನ್, ನೋಡಿ ಬಿಡೋಣ. ಏ, ಏನು ಮುಖ ನೋಡ್ತಿದ್ದೀರ? ನೀವು ಹೇಳಿದ್ದಲ್ಲ, ಇನ್ಮೇಲೆ ನಿಮ್ಮಮ್ಮ ಒಂದೇ ಒಂದು ಏಟು ಹೊಡೆಯಲ್ಲ.
ನಾನು ಅವನನ್ನ ಬೈಯಕ್ಕೆ ಹೋಗಲ್ಲ. ಎಲ್ಲಿಗಾದ್ರೂ ಯಾರ ಜೊತೆ ಬೇಕಾದರೂ ಹೋಗಿ, ಅವನು ಅವ್ನ ಫ್ರೆಂಡ್ಸು. ಹಲೋ ಪುಟ್ಟ, ಎಲ್ಲಿದ್ಯಾ? ಇರ್ಲಿ ಬಿಡು, ಆಟ ಆಡಾದ್ಮೇಲೆ ಬರಲಿ ಅವನು. ಹಿಂದಕ್ಕೆ ಬಂದು ಕೂತಿದ್ದೀರಾ? ಏನಾಯ್ತು? ಏನಾಯ್ತು ಅಂತ ಅಲ್ಲಿ ಹೇಳ್ತೀನಿ ನಡಿ. ಹಾ, ಈಗ ಹೇಳಿ ಏನಾಯ್ತು ಅಂತ. ಇದು ನಾಯಿ ಇತ್ತಲ್ಲ, ಯಾರಿಗೋ ದಾರಿಲಿ ಹೋಗೋರ್ಗೆ ಕಚ್ಬಿಟ್ಟಿದೆ ಅಂತೆ. ಅದಕ್ಕೆ ಬೆಳಗ್ಗೆ ಮನೆ ಹತ್ರ ಬಂದು ನಾಯಿ ಮನೇಲಿ ಇರಲೇಬಾರ್ದು ಅಂತಿದ್ದಾರೆ. ಹಾಗಂತ ಗಲಾಟೆ ಮಾಡ್ತಿದ್ದಾರೆ. ನಾಯಿ ತಗೊಂಡೋಗೋಣ ಅಂತ ಬಂದ್ರೆ ಅದು ನನ್ನನ್ನು ಕಚ್ಚಕ್ ಬಿಡ್ತಾ ಇದೆ. ನಿಮ್ಮ ನಾಯಿ ದಾರಿಯಲ್ಲಿ ಹೋಗೋದಕ್ಕೆ ಕಷ್ಟ. ಅದಕ್ಕೆ ತುಂಬ ಒಳ್ಳೆ ಬುದ್ಧಿ ಇದೆಯಲ್ಲ, ಅದು ಹಾಗೆಲ್ಲ ಕಚ್ಚಲ್ಲ. ಏನೋ ಮಿಸ್ ಹೊಡಿತಿದೆ. ಕೊನೆಗೂ ನಾಯಿ ಬುದ್ಧಿ ತೋರಿಸ್ತು. ನಾನು ಅದನ್ನ ದಿನ ಮುದ್ದು ಮಾಡ್ತಿದ್ದೆ. ಇವತ್ತು ಕಚ್ಚಕ್ಕೆ ಅಂತ ಬಂದು ಒಂದು ಕೋಲಿಂದ ಹೊಡೆದೆ. ಅಷ್ಟರಲ್ಲಿ ಇವನು ಬಂದ್ಬಿಟ್ಟ. ಯಾಕೆ ಇವತ್ತು ಏನಾಗಿದೆ ನಿಮಗೆ? ಎಲ್ರಿಗೂ ಕಚ್ಚುತ್ತಾಗಿ ಅಂತ ಹೊಡೆದ ಒಂದು. ಅಷ್ಟೊತ್ತಿಗೆ ಅಳ್ತಾ ಇತ್ತು. ಅದನ್ನು ನೋಡಿ ನನಗೂ ಅಳು ಬಂತು. ಇವಾಗ ಅಪ್ಪ ನೋಡಿದ್ರೆ ಅದನ್ನ ಯಾರಿಗಾದ್ರೂ ಕೊಡೋಣ ಅಂತಿದ್ದಾರೆ. ಆದ್ರೆ ನಾಯಿ ಎಲ್ಗೂ ಹೋಗಲ್ಲ. ಅದಕ್ಕೆ ನನ್ನನ್ನು ಕಂಡ್ರೆ ಪ್ರಾಣ. ಅಣ್ಣ, ಮೊನ್ನೆ ನಮ್ಮನೇಲಿ ಕಳ್ತನ ಆಗಿತ್ತು. ಬೀದಿಲಿರೋ ನಾಯಿಗಳನ್ನೆಲ್ಲ ಅಕ್ಕಪಕ್ಕದವರು ಕಚ್ಚುತ್ತೆ ಅಂತ ಓಡ್ತಿದ್ದಾರೆ. ಈಗ ಬೀದಿಲಿ ಒಂದ್ ನಾಯಿನೂ ಇಲ್ಲ. ಮೊದಲು ಕಳ್ಳರು ಬೀದಿಗೆ ಬರೋಕೆ ಎದುರೋರು. ಇವಾಗ ನಾಯಿಗಳು ಇಲ್ವಲ್ಲ, ಯಾರು ಬೇಕಾದ್ರೂ ಬರ್ತಾರೆ, ಕಳ್ತನ ಮಾಡ್ತಾರೆ. ಅದಕ್ಕೆ ಇವ್ರ ನಾಯಿನ ಕೊಡು ಅಂತ ಕೇಳ್ತಿದ್ದೀನಿ. ಇದ ವಿಷಯ. ನೀನೇನು ಕೆಲಸ ಮಾಡಿ, ಆ ನಾಯಿನ ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡ, ನೀನೇ ಹಿಡ್ಕೊ. ಆ ನಾಯಿ ಯಾರಿಗೆ ಕಚ್ಚಿದ್ಯೋ ಅವರೇನೋ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಪಾಪ ಆ ನಾಯಿಗೆ ಮಾತಾಡೋಕ್ಕೆ ಬರುತ್ತಾ? ಇಲ್ಲ. ಅದೇನು ಅಂತ ಕಂಡು ಹಿಡಿಲೇಬೇಕು. ಸತ್ಯ ಹೊರಗಡೆ ಬರಲೇಬೇಕು. ನನಗೂ ಅದೇ ಡೌಟು. ಆ ನಾಯಿ ಆಗಲ್ಲ, ಯಾರಿಗೂ ಸುಮ್ಮನೆ ಕಚ್ಚಲ್ಲ. ನಾವು ಅದಕ್ಕೆ ಒಳ್ಳೆ ಬುದ್ಧಿ ಕಲಿಸಿದ್ದೀವಿ. ಅಲ್ಲೆಲ್ಲಾದ್ರೂ CC ಕ್ಯಾಮ್ರಾ ಇದ್ರೆ ಸ್ವಲ್ಪ ಚೆಕ್ ಮಾಡಬೇಕು. ಹಾಂ, ಯಾರಿಗೆ ಕಚ್ಚಿದ್ಯೋ ಅವ್ರ ಮನೇಲಿ CC ಕ್ಯಾಮ್ರಾ ಇದೆ ಕಣೋ, ಅದು ಅವ್ರು ಕೊಡ್ಬೇಕಲ್ವ? ಯಾಕೆ ಕೊಡಲ್ಲ? ಕೊಟ್ಟಿಲ್ಲ ಅಂದರೆ ಕಂಪ್ಲೇಂಟ್ ಮಾಡಿ. ಯಾರೋ ನಾಯಿಗೆ ಕಲ್ಲೆಸ್ತಿದ್ದಾರೆ, ಯಾರೋ ಪ್ರಾಣಿಗೆ ಹಿಂಸೆ ಕೊಟ್ಟಿದ್ದಾರೆ. ಪಾಪ ಅದಕ್ಕೆ ಹೇಳೋದಕ್ಕೆ ಬಾಯಿ ಇಲ್ವಲ್ಲ. ಇವಾಗಲೇ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ. ನಮ್ಮ ಅಪ್ಪ ಇನ್ಸ್ಪೆಕ್ಟ್ರು ಅಲ್ವಾ? ಬೇಡ ಕಣೋ, ಮೊದಲು ಯಾರ್ದು ತಪ್ಪು ಅಂತ ಕಂಡುಹಿಡಿಯೋಣ, ಆಮೇಲೆ ಡಿಸಿಷನ್ ತಗೊಳ್ಳೋಣ. ಇಷ್ಟು ವರ್ಷ ಅದು ಯಾರಿಗೂ ಕಚ್ಚಿಲ್ಲ, ಈಗ ಕಚ್ಚಿದೆ ಅಂದರೆ ಆಶ್ಚರ್ಯ ಆಗ್ತಿದೆ. ನಡಿಯೋ, ಇಲ್ಲಾದ್ರೂ CC ಕ್ಯಾಮ್ರಾ ಇದೆ ಅಂತ ಚೆಕ್ ಮಾಡೋಣ. ನೀನು ಬರ್ತೀನಾ? ಹಾಂ, ಮನೆಗೆ ಹೋಗಿ ಅಮ್ಮನಿಗೆ ಹೇಳ್ಬಾ, ಇಲ್ಲಾಂದರೆ ನೀನೆಲ್ಲ ಹುಡುಕ್ತಿರ್ತಾರೆ. ಅಂತಾನೆ ಫೋನ್ ತಂದಿಲ್ಲ, ಬೇಗ ನೋಡ್ಕೊಂಬರೋಣ ಬಾ. ಸರಿ ಬಾ.